हिंदू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಎಲ್ಲರಿಗೂ ನಮಸ್ಕಾರ। ಇವತ್ತು ನಮ್ಮ ಗಾಂಧಿ ಚೌಕಲಿಂದ ಡಿ.ಸಿ ಆಫೀಸ್ವರೆಗೂ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ। ಆ ವಿಷಯ ಏನಂತಂದ್ರೆ ಈ ಬಿಜಾಪುರ ನಗರದಲ್ಲಿ ಏನಿದು ಮೈಕ್ರೋ ಫೈನಾನ್ಸ್ದವರು ಜನರ ಮ್ಯಾಗ ದಬ್ಬಾಣಿಗೆ ಮಾಡಿ ಗುಂಡಾವರ್ತನೆ ಮಾಡಿ ಹಣ ವಸೂಲಿ ಮಾಡಕತ್ತಾರ। ಅವ್ರ ವಿರುದ್ಧ ನಮ್ಮ ಇದು ಹೋರಾಟ ಅದ। ಇದು ಬಿಜಾಪುರ ನಗರ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಾಗ ಇವರು ಈ ತರ ಮಾಡಿಬಿಟ್ಟಾರೆ ಅಂದ್ರೆ ಒಂದು ಗುಂಡಾವರ್ತನೆ ಮಾಡಿ ದಾದಾಗಿರಿ ಮಾಡಿ ಮೊದಲ ಲೋನ್ ಮುಖಾಂತರ ಸಾಲ ಕೊಡೋದು, ಹೆಣ್ಮಕ್ಳಿಗೆ ಸಾಲ ಕೊಡೋದು। ಆ ಸಾಲ ಕೊಟ್ಟಿಗೆಯಿಂದ ಒಟ್ಟ ವಸೂಲಿ ಮಾಡ್ಬೇಕಾದ್ರೆ ಅದರ ಬಡ್ಡಿ 28ರಿಂದ 30% ಬಡ್ಡಿ ಇವರು ವಸೂಲಿ ಮಾಡತ್ತಾರ। ಇದು ಸ್ವಲ್ಪ ಸರ್ಕಾರ ಗಮನಕ್ಕೆ ತರಬೇಕಾದ ಅದ ಸಲುವಾಗಿ ನಾವು ಗಾಂಧಿ ಚೌಕಲಿಂದ ನಮ್ಮ ಡಿ.ಸಿ ಸಾಹೇಬ್ರ ಕಚೇರಿವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ। ನಮ್ಮ ಅಖಿಲ ಭಾರತೀಯ ಜಮ್ಜಮ್ ಅಸೋಸಿಯೇಷನ್ ವತಿಯಿಂದ ನಾವು ಇವತ್ತು ಇದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ। ಇದಕ್ಕೆ ನಮ್ಮ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರು ಗೋಪಿ ಅವರು ಬೆಂಬಲ ಕೊಟ್ಟರ, ಭೀಮ್ ದರೋಡ ಸೈನ್ಯದವರು ಬೆಂಬಲ ಕೊಟ್ಟರ, ಮತ್ತು ಟಿಪ್ಪು ಕ್ರಾಂತಿ ಸೈನ್ಯದವರು ಬೆಂಬಲ ಕೊಟ್ಟರ, ಮತ್ತು ಇದು ಎಲ್ಲ ಮಹಿಳಾ ಸಂಘದವರು ಇದಾರ। ಮತ್ತು ಇದ್ರಾಗ ಆಟೋ ರಿಕ್ಷಾದವ್ರದ್ದು ಒಂದು ವಿಶೇಷ ಏನಂತಂದ್ರೆ, ಈ ಆಟೋ ರಿಕ್ಷಾದವ ಇಲ್ಲಿ ಪರ್ಮನೆಂಟ್ ನಿದ್ರಾಗ ಜಾಗಿಲ್ಲ, ಮತ್ತು ಅವರು ರೀಪಾಸಿಂಗ್ ಮಾಡ್ಬೇಕಾದ್ರೆ ಆಟೋ ಪಾಸಿಂಗ್ ಮಾಡ್ತಾ ಇಲ್ಲ, ಲೈಸೆನ್ಸ್ ತಗೋಬೇಕಾದ್ರೆ 7,000 ರೂಪಾಯಿ ಏಜೆಂಟ್ರು ಕೇಳಾಕತ್ತಾರ। ಈಗ ಅವ್ರು ಆಟೋ ರಿಕ್ಷಾದವರು ಭಾಳ ಪೀಡಿತ ಅದಾರ। ಆಟೋ ರಿಕ್ಷಾದವರು ದುಡದ ರೊಕ್ಕ ತಗೊಂಡು ಹೋದ್ರೆ ಮನ್ಯಾಗ ಸಂಘ ತುಂಬೋದು, ಇಲ್ಲ ಅವ್ರು ಗಳಿಕೆನೇ ಇಲ್ಲ ಅಂದ್ರೆ ಎಲ್ಲಿಂದ ಸಂಘ ತುಂಬ್ತಾನ್ರಿ? ಅದರ ಸಂಬಂಧ ಏನದ, ನಾವು ಡಿ.ಸಿ ಸಾಹೇಬ್ರಿಗೆ ಇದರ 15 ದಿವಸ ಮೊದಲು ಒಂದು ಇಂಟಿಮೇಷನ್ ಕೊಟ್ಟಿದ್ದೀವಿ। ಅವರು ನಮ್ಗೇನ ಸರಿಯಾದ ಉತ್ತರ ಕೊಟ್ಟಿಲ್ಲ। ಅದರ ಸಲುವಾಗಿ ಏನದಲ್ಲ, ನಾವು ಈ ಪ್ರತಿಭಟನೆ ಇಟ್ಕೊಂಡಿವು। ಈ ಟೋಟಲ್ ಮೈಕ್ರೋ ಫೈನಾನ್ಸ್ಗಳು ಅದಾವು, ಇವ್ರಿಗೆ ಒಂದ್ ಸ್ವಲ್ಪ ತಡೆ ಹಾಕ್ಬೇಕಂತೇಳಿ ನಾವು ಡಿ.ಸಿ ಸಾಹೇಬ್ರಿಗೆ ಮನವಿ ಮಾಡೋದು। ನಮ್ಮ ಹೆಸರು ಅಖಿಲ ಭಾರತೀಯ ಜಮ್ಜಮ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಯೂಸುಫ್ ಜಮಾದಾರ್। ದೈನಂದಿನ ಜೀವನದಲ್ಲಿ ಉದ್ಯೋಗಕ್ಕಾಗಿ ಯಾವ बीच में ಬಡವರ ರಕ್ತ ಕುಡಿಯುವ ಫೈನಾನ್ಸರ್ಗೆ ಧಿಕ್ಕಾರ, ಬಡವರ ರಕ್ತ ಕುಡಿಯುವ ಫೈನಾನ್ಸರ್ಗೆ ಧಿಕ್ಕಾರ, 30ರಿಂದ 40% ಬಡ್ಡಿ ವಸೂಲು ಮಾಡುವ ಫೈನಾನ್ಸರ್ಗೆ ಧಿಕ್ಕಾರ, ಬೇಕು 30ರಿಂದ 40%
ಟ್ರಾನ್ಸಾಕ್ಷನ್ ಬಡ್ಡಿ ವಸೂಲು ಮಾಡುವ ಫೈನಾನ್ಸರಿಗೆ, ಗುಂಡಾವರ್ತನೆ ಮಾಡುವ ಫೈನಾನ್ಸರಿಗೆ. अगर पुलिस भी किसी महिला को अरेस्ट करना हो आईपीसी, सीआरपीसी और कोर्ट के आदेश के मुताबिक, तो महिला पुलिस ही जाकर उसे अरेस्ट करती है। ये हमारा संविधान है, ये हमारा कॉन्स्टिट्यूशन कहता है। जब इनको रिकवरी करनी होती है तो ये दंदनाते हुए हमारे हिंदू, मुसलमान, सिख, ईसाई जो भी फाइनेंस लेते हैं औरतें, उनके घरों में घुसते हैं। क्या इनका अधिकार है? अगर ऐसे होने पर हम दरखास्त करते हैं इन औरतों से भी, अगर ऐसा तशद्दुद होता है तो आप तमाम औरतें जो है महकमा पुलिस के पास जाकर अपनी एक कंप्लेंट दर्ज कर सकते हैं। उसके बाद महकमा पुलिस, हमें यकीन है कि वो इन पर एक्शन लेगा। और ये तमाम रुआदात, ये तमाम चीज़ें पूरे कर्नाटक में हो रही हैं, लेकिन इसके ऊपर तवज्जो देने की ज़रूरत है। एक एसोसिएशन की तरफ से इनकी आवाज़ को बुलंद किया जा रहा है और लोगों को भी चाहिए कि इन अबला औरतों की मदद की जाए। मैं आबिद हुसैन, एक सोशल एक्टिविस्ट, एक आरटीआई एक्टिविस्ट और एक फेसबुक एक्टिविस्ट, मैं अपनी बात को संविधान के अधिकार के दायरे में रहकर रखता हूँ। खुदा हाफिज, जय हिंद, जय कर्नाटक। परिषद जमजम एसोसिएशन की जानिब से एक जरूरी मुद्दा उठाया गया है, जो माइक्रो फाइनेंस के नाम से कर्नाटक भर में मजलूम, मजबूर, बेसहारा औरतों को लोन के नाम पर जो फाइनेंस किया जा रहा है, पीछे दरवाजे से कहा जाए तो एक लूटमार मची हुई है। गरीबों को पैसे दे करके, उनको लालच दे करके उन पर तशद्दुद किया जा रहा है। ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಷ್ಟವರೆಗೂ ಬದುಕುಗೆ, ಕಷ್ಟವರೆಗೂ ಬದುಕುಗೆ. नाश्ता कर गई नहीं, आवाज नहीं। ಇವತ್ತು ಅಖಿಲ ಭಾರತೀಯ ಜಮಜಮ್ ಅಸೋಸಿಯೇಷನ್ ನಾವು ಈ ಪ್ರತಿಭಟನೆ ಹಾಕೊಂಡಿದ್ದೀವಿ. ವಿಷಯ ಏನಂದ್ರೆ, ಈ ನಮ್ಮ ಬಿಜಾಪುರ ನಗರ, ಬಿಜಾಪುರ ಜಿಲ್ಲೆ ಅಂದ್ರೆ ಈ ಸೂಫಿ ಸಂತರ ನಾಡು, ಈ ಬಸವಣ್ಣನ ನಾಡು. ಈ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ನಡೆದಾರ ದೇವರಂತವರು ಹುಟ್ಟಿದಂತ ನಾಡು. ಇಂಥ ನಾಡಿನಲ್ಲಿ ಇದು ಎಷ್ಟು ಮೈಕ್ರೋ ಫೈನಾನ್ಸ್ ಅವರು ದುಷ್ಟ ಕರ್ಮ ಮಾಡತ್ತಾರಂದ್ರ, ಈ
ಮಹಿಳೆಯರಿಗೆ ವಂದಿಸಿ ಮನ್ಯಾಗ ಕರೆಸಿ ನಿಮ್ಗೆ ಗೌರ್ಮೆಂಟ್ ಸವಲತ್ತು ಬರ್ತದ, ಗೌರ್ಮೆಂಟ್ ಸೌಲಭ್ಯಗಳು ಸಿಗ್ತಾವ ಅಂತೇಳಿ ಮೈಕ್ರೋ ಫೈನಾನ್ಸ್ ಮುಖಾಂತರ ಇವರಿಗೆ 10,000 ರೂಪಾಯಿ ಸಾಲ ಕೊಡ್ತಾರೆ. ಇವರು ಉದ್ಯೋಗ ನೋಡಂಗಿಲ್ಲ, ಹೆಣ್ಮಕ್ಳಿಗೆ ಏನು ಉದ್ಯೋಗ ಮಾಡ್ತಾರೋ, ಇವ್ರು ಮನೆಯವ್ರಿಗೆ ಏನು ಉದ್ಯೋಗ ಮಾಡ್ತಾರೋ, ಇದು ಲೋನ್ ಅನ್ಸಿಕ್ಯೂರ್ ಲೋನ್ ಕೊಡ್ತಾರೆ ಇವ್ರಿಗೆ. ಅದು ಬಡ್ಡಿ ಏನ್ ಹೇಳ್ತಾರೆ, ಕಡಿಮೆ ತರ ಬಡ್ಡಿ ಅಂತ ಹೇಳ್ತಾರೆ. ಆದ್ರೆ ಈ ಬಡ್ಡಿ 28ರಿಂದ 30% ತರ ಬಡ್ಡಿ ತಗೋತಾರೆ ಇವರು. ಮಹಿಳೆಯರು ಏನ್ ಮಾಡ್ತಾರ, ನಮ್ಮ ಏನೇ ಅನುಕೂಲಕ್ಕಾಗಿ ಅನುಕೂಲ ಆಗ್ತದೆ ಅಂತೇಳಿ ಅವರು ಸಾಲ ತಗೋತಾರ. ಇದು ಬಿಜಾಪುರ ನಗರದಲ್ಲಿ ಟೋಟಲ್ 43-50 ತರ ಮೈಕ್ರೋ ಫೈನಾನ್ಸ್ ನೀಡಲಾಗ್ತವೆ. ಇವ್ರು ಏನ್ ಮಾಡ್ತಾರ, ವಾರ ಫೈನಾನ್ಸ್ ತುಂಬ್ಕೋತಾರ. ಆದ್ರೆ ರೂಲ್ಸ್ ಪ್ರಕಾರ ಇವರು 3 ತಿಂಗಳ ಬಡ್ಡಿ ಕಟ್ತಾರ ಮುಂದಿನವ್ರಿಗೆ. ಆದ್ರೆ ಮಹಿಳೆಯರ ಕಡೆಯಿಂದ ವಾರ ತಗೋತಾರ. ತಗೊಂಡು ಇವ್ರ ಕಡೆ ಸಾಲ ತುಂಬಕ್ ಆಗಿಲ್ಲ ಅಂದ್ರೆ ಎಲ್ಲರೂ ಕೂಡಿ ಮನೆ ತುಂಬಿರ್ತಾರ. ಮತ್ತ ಮೈಕ್ರೋ ಫೈನಾನ್ಸ್ ಅವರು ಕಲೆಕ್ಷನ್ ಆಫೀಸರ್ ಏನಿರ್ತಾರ ಅವ್ರು ಮಹಿಳೆಯರ ದೌರ್ಜನ್ಯ ಮಾಡ್ತಾರ, ಗುಂಡಾವರ್ತನೆ ಮಾಡ್ತಾರ. ಮನೆಗೆ ಬಂದ್ ಕೇಸಿಂದ ಹೆಣ್ಮಕ್ಳು ಅದಾರು, ಹುಡುಗರು ಅದಾರ, ಅವರು ಊಟ ಮಾಡಾಕ್ತಾರ, ಮಕ್ಕೊಂಡಾರ, ಅದು ಏನು ನೋಡಂಗಿಲ್ಲ. ಮನೆ ಮುಂದೆ ಬರುದು, ದಾಳಿ ಮಾಡುದು. ಇವರು ಮಾರಿ ನೋಡಿದ್ರೆ ಕಳ್ಳ ಕಾಣ್ತಾರೆ. ಇವ್ರು ಮನುಷ್ಯರೇ ಕಾಣಂಗಿಲ್ಲ. ಇವ್ರು ಕೊಳ್ಳಾಗ ಅಧಿಕಾರ ಇರಂಗಿಲ್ಲ. ಬರೋದು, ಮನೆ ಮುಂದೆ ಇರುವುದು, ಆಫೀಸರ್ಗೆ ಮಾತಾಡೋದು, ನಿಮ್ಮ ಮನೆ ಕೂಟಿಲ್ಲ ಊರು ಹಾಕೋರಿ, ಏನು ರೊಕ್ಕ ತಗೊಂಡ್ರಿ, ಎಲ್ಲರೂ ಹೋಗ್ರಿ, ಈ ತರ ಅಂಶ ಮಾತಾಡಿ ಮರ್ಯಾದೆ ತೆಗೆಯೋದು. ಮರ್ಯಾದೆ ತೆಗೆಯೋದ್ರಿಂದ ಇವ್ರ ಮೇಲೆ ಏನ್ ಮಾಡ್ತಾರ, ಹೆಣ್ಮಕ್ಳು ಮರ್ಯಾದೆ ಹೋಗ್ತದೆ. ವಾರದ ಬಿಟ್ಟು ರೊಕ್ಕ ತಗೋತಾರ. ವಾರದ ಬಡ್ಡಿ, ತಿಂಗಳ ಬಡ್ಡಿ, 40% ಬಡ್ಡಿ ಕೊಟ್ಟು ಮುಂದೆ ರೊಕ್ಕ ತಗೊಂಡ್ಬಿಡ್ತಾರ. ಅದನ್ನೂ ಒಂದ್ಸತಿ 2 ಸತಿ ರೊಕ್ಕ ಬಂದಿರಪ್ಪ ಅಂದ್ರೆ ಮನೆಯಾಗ ಭಾಂಡೆ ಮಾಡ್ತಾರೆ. ಹಿತಾಳಿ ಭಾಂಡೆ ಮಾಡಿ ಈ ಸಂಘದವ್ರು ಕಟ್ತಾರೆ. ಈ ಸಂಘ ಏನು ಮೈಕ್ರೋಫೈನಾನ್ಸ್ ಬಿಜಾಪುರ ನಗರದಾಗ ನಡೆಯಲಾಗತ್ತದ, ಈ ಟೋಟಲಿ ಇಲ್ಲಿಗಲ್ ನಡೆಯತ್ತದ. RBI ಗೈಡ್ಲೈನ್ಸ್ ವಿರುದ್ಧಾಗಿ ಇವರು ಕೆಲಸ ಮಾಡ್ತಾರೆ. ಈಗ ನಮ್ಮ ಬಿಜಾಪುರ ನಗರ ಶಾಸಕರ ಬಸವರಾಜ ಯತ್ನಾಳವರಾಗಲಿ, ನಮ್ಮ ಉಸ್ತುವಾರಿ ಮಂತ್ರಿಯವರಾಗಲಿ, ನಮ್ಮ ರಾಜ್ಯದ CM ಸಿದ್ದರಾಮಯ್ಯವರಾಗಲಿ ಈ ಫೈನಾನ್ಸ್ ಅವರಿಗೆ ತಡೆ ಹಾಕ್ಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಇವರು ಮನೆ ಬಂದು ಬ್ಯಾಂಕ್ ಮನೆಗೆ ಬರ್ತದೆ ಸಾಲ ಕೊಡಕ್ಕೆ. ನಾವು ಸಾಲ ತಗೊಂಡು ಇವ್ರನ್ನ ಚಪ್ಪಲಿ ಹಾಕಿ ಸಾಲ ಕೊಡಂಗಿಲ್ಲ ಯಾರು. ಇವ್ರು ಬರೀ ಹೆಣ್ಮಕ್ಳಿಗೆ ಕೊಡ್ತಾರೆ. ರೂಲ್ಸ್ ಪ್ರಕಾರ ಗಂಡು ಮಕ್ಕಳಿಗೆ ಕೊಡುದು ಐತಿದ್ರಾಗ ಅವ್ರು ಕೊಡಂಗಿಲ್ಲ. ಒಂದು ಗ್ರೂಪ್ ಮಾಡ್ತಾರೆ, 10 ಮಂದಿ ಬರ್ರಿ, 20 ಮಂದಿ ಬರ್ರಿ. ಕೆಲವರು ಸಂಸಾರ ಹಾಳಾಗದೆ ಇರೋದಿಲ್ಲ. ನಾ ಮೊನ್ನೆ ಒಂದ್ ಕಡೆ ಮೀಟಿಂಗ್ ಹೋಗಿದ್ದೆ. ಆ ಪಾಪ ಆ ಮಗು ನಮ್ಮ ತಂಗಿ ಆಳಾಕಿದ್ರು. ಏನಂತಂದ್ರೆ ಅವನು ಅಪ್ಪನಿಗೆ ಆಳತ್ತ ಆ ತಾಯಿ ತಮ್ಮ ಮಗಳ ಹೆಸರ ಮೇಲೆ ಸಾಲ ತಗೊಂಡ. ಅವ್ರು ಗಂಡದವ್ರಿಗೆ ಗೊತ್ತಿಲ್ಲ. ಇವಾಗ ಸಾಲ ರಿಕವರಿ ಮಾಡೋ ವಾಸಿಯಿಂದ ಗಂಡ ಮನೆಗೆ ಹೋಗಿ ಬಂದು ನೀನ್ ಹೆಂಡತಿ ರೊಕ್ಕ ತಗೊಂಡ ಅಂತೇಳಿ ಅವರು 3 ಮಕ್ಕಳ ಸಂಗೀತ ಅಕ್ಕಿಗೆ ಬಿಟ್ಟ, ಅಕ್ಕಿಗೆ ಹೊರಗೆ ಹಾಕ್ಸಾರ. ಅಕ್ಕಿ ಜೀವನ ನಡೆಸೋರು ಯಾರು, ಜೀವನ ನೋಡೋರು ಯಾರು? ಇದು ನಮ್ಮ ಬಿಜಾಪುರ ನಗರದ ಅಧಿಕಾರವಾಗಿ ಯಾರಲ್ಲ ಈ ಗಮನ ತಗೋಬೇಕು. ನಾವು ಏನಂದ್ರ ನಾವು ಸೋಷಲ್ ವರ್ಕ್ ಮುಖಾಂತರ ಆಫೀಸ್ ಸಿಟಿಗೆ ಅದಾರ, ನಮ್ಮ ಡಾಕ್ಟರ್ ಬೇಕರ್ ಅದಾರ, ನಮ್ದು ಕಾರ್ಯಕರ್ತರು ಅದಾರ, ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಅದಾರ. ಈ ಎಲ್ಲ ನಾವು ಕೂಡಿ ಅಖಿಲ ಭಾರತೀಯ ದ್ವಂದ್ವ ಮಸೂದೆ ಏನಿದೆ DC ಸಾಹೇಬರು ಮನೆ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಈ ಏನ್ ಮೈಕ್ರೋ ಫೈನಾನ್ಸ್ ಅದಲ್ಲ, ಈ ಮೈಕ್ರೋ ಫೈನಾನ್ಸ್ಗೆ ಸ್ಟಾಪ್ ಮಾಡ್ತೀವಿ. ಈ ಎಷ್ಟು ಸಾವಿರಾರು ಮಂದಿ ತಗೊಂಡ್ರು ಅವ್ರು ಯಾರು ಹೇಳಕ್ತಿಲ್ಲ, ನಾವು ರೊಕ್ಕ ಮುಗಿಸ್ತೀವಿ, ನಾವು ಝೂಮ್ ಮಾಡ್ತೀವಿ, ಏನಿಲ್ಲ. ಅವಕಾಶ ಕೊಡಿ, ಹೊರಕೊಳಕ್ ತುಂಬ್ಕೊಡಿ. ಇವರು ಅಕ್ಕ ಏನೋ ಅವಕಾಶ ಕೊಡಿ ನೋಡ್ರಿ. ಚಿರ ಮನೆ ಮುಂದೆ ಬಂದಿರೋದು, 10 ಮಂದಿ ಬರೋದು, ನಿಲ್ಲುವುದು. ಇವರು ಏನ್ ಹೇಳ್ತಾರೆ, ಫೈನಾನ್ಸ್ ಅವರು ಇವರು ಮೈಕ್ರೋ ಫೈನಾನ್ಸ್ ತಗೊಂಡ್ರ ಅವ್ರಿಗೆ ಇವರು ಸುಳ್ಳು ಮಾಹಿತಿ ಕೊಡಾಗತ್ತೆ. ಏನಂತಂದ್ರೆ ನಾವು ಕರ್ನಾಟಕ ರಾಜ್ಯದಿಂದ ಸರ್ಕಾರದಿಂದ 2,000 ರೂಪಾಯಿ ಬರಾಗ್ತಾವು, ಅದು 2,000 ರೂಪಾಯಿ ಬಂದ್ ಆಗ್ತವೆ. ಇವ್ರು ಅಪ್ಪಂದ್ರೆ 2,000 ರೂಪಾಯಿ ಕೊಡುದು. ಸರ್ಕಾರ ಎಲ್ಲಿ ಅಧಿಕಾರಿಗೆ ಬಂದ್ರೆ ಸರ್ಕಾರ ಮಹಿಳೆಯರಿಗೆ ಅಧಿಕಾರ ಹಾಕಿಗೆ ಬಂದ್ರೆ ಇದು ಗೃಹಲಕ್ಷ್ಮಿ 2,000 ರೂಪಾಯಿ ವೃತ್ತಿ ಲಬ್ಧಿಯಲ್ಲಿ ಸರ್ಕಾರ ಅಧಿಕಾರ ಬೇಕು ಬಂದ್ರೆ. ಬಟ್ ಇವ್ರಿಗೆ ಇವ್ರು ಬೆಂಗಳೂರಿಗೆ ಅಧಿಕಾರ ಕೊಟ್ರಿ ನಾವು ರೊಕ್ಕ ಬಂದ್ ಮಾಡ್ತೀವಿ ಅಂತೀರಿ. ಆಧಾರ್ ಕಾರ್ಡ್ ಬಂದ್ ಮಾಡ್ತಾರೆ ಅಂದ್ರೆ ಸುಳ್ಳು ಅಪವಾದ ಇರ್ತಾವೆ. ಆಧಾರ್ ಕಾರ್ಡ್ ಇವ್ರ ಐಡೆಂಟಿಫಿಕೇಶನ್ ಮನುಷ್ಯರು ಐಡೆಂಟಿಫಿಕೇಶನ್ ಅದ, ಅದ್ರಾಗ ಬಯೋಮೆಟ್ರಿಕ್ ಇರ್ತದ. ಇವ್ರು ಬಂದ್ ಮಾಡ್ತಾರೆ, ಅದಕ್ಕೆ ಆಗ್ತೈತಿ. ಇವನ್ನೆಲ್ಲ ಏನ್ ಮಾಡ್ರಿ, ನಿಮ್ಗೆ ರಾಷನ್ ಕಾರ್ಡ್ ಬಂದಾಗ್ತದೆ. ಈ ರಾಷನ್ ಕಾರ್ಡ್ ಅಕ್ಕಿ ಸರ್ಕಾರ ಕೂಡ ಆಗ್ತದೆ. ಮತ್ತೆ ಇವ್ರು ಮೈಕ್ರೋ ಫೈನಾನ್ಸ್ ಇದಾಗ್ತೇನಿತ್ತು, ಇದರ ಹಿಂದೆ ಎಲ್ಲ ಕೈವಾಡ ಯಾರದ ಕಾಂಗ್ರೆಸ್ ಸರ್ಕಾರದ. ಇದು ನಾವು ಕಾಂಗ್ರೆಸ್ ಸರ್ಕಾರ ಮೇಲೆ ನೇರವಾಗಿ ಆರೋಪ ಮಾಡ್ಬೇಕಾಗ್ತದೆ. ಅದರ ಸಂಬಂಧ ಏನದಲ್ಲ, ಈ ಪಾಲಿಟಿಕ್ಸ್ ಇವತ್ತಿಲ್ಲ. ಈಗೆಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ಲಾಗ್ತದ. ನಾವು ಎಲ್ಲರೂ ಸಂಘಟನೆದವರು ಸೇರಿ DC ಸಾಹೇಬರಿಗೆ ಒಂದು ಮನೆ ಮಾಡ್ಕೊಳ್ಳಾಗ್ತಿರೋದು. ಇದಕ್ಕಿಂತ 15 ದಿವಸ ಮೊದಲು
ಡಿಸಿ ಸಾಹೇಬರಿಗೆ ನಾವು SP ಸಾಹೇಬರಿಗೆ ಒಂದು ಮನವಿ ಮಾಡಿದ್ರು. ಅವರು ಇನ್ನೂ ತನಕ ಏನು ಕ್ರಮ ಕೈಗೊಂಡಿಲ್ಲ. ಅದಕ್ಕಾಗಿ ನಾವು ಇವತ್ತೇನದ ಉತ್ತರಾಗಿ ಹೋರಾಟ ಮಾಡತ್ತೀವಿ. ಅದೇ ರೀತಿ ನಮ್ಮ ಬಿಜಾಪುರ ಆಟೋ ರಿಕ್ಷಾದವರು ಕನಿಷ್ಠ ಇರೋದು 14,000 ಆಟೋ ರಿಕ್ಷಾದವರು. 14,000 ಬಿಜಾಪುರ ಸಿಟಿ ಲಿಮಿಟ್ ಮೀರಿ ಅವ್ರು ಬಾಡಿಗೆ ಇಲ್ಲ. ಎಲ್ಲರ ದಾರಿಗೆ ನಿಂತರ ಪೊಲೀಸರು 400, 500, 1,000 ರೂಪಾಯಿ ದಂಡ ಹಾಕ್ತಾರೆ. ಅದಕ್ಕೆ ಹೊಣೆಗಾರ ಯಾರು? ಇವ್ರಿಗೆ ಲೈಸೆನ್ಸ್ ಕೇಳಕ್ ಹೋದ್ರೆ 6,000, 7,000 ರೂಪಾಯಿ ಏಜೆಂಟ್ ಕೇಳ್ತಾರೆ. 6,000 ರೂಪಾಯಿ ಕೂಡ ಲೈಸೆನ್ಸ್ ಮಾಡಿ ಕೊಟ್ಟಿರುತ್ತೆ. ಮಾತಾಡು ಟ್ರೈನಿಂಗ್ ವೆಹಿಕಲ್ ಟ್ರೈನಿಂಗ್ ಅಲ್ಲಿ ಸ್ಕೂಲ್ ಅವ್ರ ಕಡೆ ಹೋಗ್ಬೇಕು. ಡೈರೆಕ್ಟ್ ಹೋದ್ರೆ ಇವ ಆಟೋ ಸೇ ಮಾಡಂಗಿಲ್ಲ. ಆ ರೀಪಾಸಿಂಗ್ ಆದ್ರೆ ರೀಪಾಸಿಂಗ್ ಈ ತರ ರೀಪಾಸಿಂಗ್ ಮಾಡಂಗಿಲ್ಲ. ಈ ಅದರ ಸಂದರ್ಭದಲ್ಲಿ ನಮ್ಮ ಆಟೋ ರಿಕ್ಷಾದವರು ಗೊತ್ತಿರೋದಾರ. डीसी साहब के पास क्या अवाम के लिए 2 मिनट का वक्त नहीं है? डीसी साहब के पास अवाम के लिए 2 मिनट का वक्त, जब इनके पास हमारी मनवी लेने के लिए वक्त नहीं है तो हमारे मुद्दों पर, हमारे मुश्किलात पर ये क्या गौर फिक्र करेंगे? मैं इनसे जवाब चाहता हूँ. ಸಾರ್ವಜನಿಕರಿಗೆ ಸ್ಪಂದಿಸಿದಂತ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ? ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಸಿಡಿದೆದ್ದರೆ ಜಯ ನಮ್ಮದು ಎಂಬುದು ವೇದವಾಕ್ಯವನ್ನು ಹೇಳಿದಂತ ಮಹಾನ್ ಜಗತ್ ಪಂಡಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಒಂದು ಸಮಯದಲ್ಲಿ ನೆನಪಿಸುತ್ತಾ, ಇಂದಿನ ದಿನ ಏನು ಒಂದು ಜಮ್ ಅಸೋಸಿಯೇಷನ್ ಹಾಗೂ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಏನು ಇದೊಂದು ಬೃಹತ್ ಒಂದೇನು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಂದಿನ ದಿನ ಜಿಲ್ಲಾಡಳಿತ ಅನ್ನೋದು ಒಂದು ಸ್ವಲ್ಪ ಗಮನವಿಟ್ಟು ಕೇಳಬೇಕಾಗಿ ಕಳಕಳಿಯ ವಿನಂತಿ. ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರೇ, ಇಂದಿನ ದಿನ ಏನು ಒಂದು ಆಟೋ ಚಾಲಕರು ಹಾಗೂ ಈ ಮೈಕ್ರೋ ಫೈನಾನ್ಸ್ ಎಂಬ ಪೀಡಿತ ಒಂದು ರೋಗದಿಂದ ಏನು ನಮ್ಮ ಜನ ಇಲ್ಲಿ ಬಳಲಿಕತ್ತಾರ, ಒಂದ್ ಸ್ವಲ್ಪ ದಯಮಾಡಿ ಜಿಲ್ಲಾಡಳಿತ ಕಿವಿ ಕೊಟ್ಟು ಕೇಳಬೇಕಾಗಿ ವಿನಂತಿ. ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರೆ, ಮೊನ್ನೆ ಏನಪ್ಪಾ ಅಂತಂದ್ರೆ ನಗರ ಶಾಸಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನಾದ್ರು ಹೋರಾಟ ಕೂತಾಗ ನೀವು ಅವ್ರು ಎಲ್ಲಿ ಕುಂತಿದ್ರಿ ಆ ಸ್ಥಳಕ್ಕೆ ಹೋಗ್ತಿರಿಂದ ಏನಾದ್ರು ನೀವೇನಪ್ಪಾ ಅಂತಂದ್ರೆ ಮನವಿ ಸ್ವೀಕಾರ ಮಾಡಿದ್ರಿ. ಎಂದಿನ ದಿನ ನಾವು ಇವತ್ತೇನು ಬಡವರಿ ಅನ್ನೋದು ಬಂದ್ ಕೇಳಿದ್ರೆ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮೇನದ ಒಂದು ಆಫೀಸಿನ ಮುಂದೆ ಏನದ ನಾವೇನದ ನಮ್ಮ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ನಿಮ್ಮ ಹತ್ರ ಬಂದ್ರೆ ಏನೋ ಒಂದು ನೆಪ ಹೇಳುವಂತ ಕೆಲಸ ಮಾಡಬೇಡ್ರಿ. ಮಾನ್ಯ ಜಿಲ್ಲಾಧಿಕಾರಿ ಅವರೇ, ಯಾವಾಗ ನಾವೇನಪ್ಪಾ ಅಂತಂದ್ರ ನಾವು ಬಡವರಿ ಅನ್ನೋದು ಬಳಲದಾಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಒಳ್ಳೇದಾಗೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇಂದಿನ ದಿನ ಏನು ಒಂದು ಮೈಕ್ರೋ ಫೈನಾನ್ಸ್ ಅವರು ಬಂದ್ ಏನಪ್ಪಾ ಅಂತಂದ್ರೆ ನಮ್ಮ ಹೆಣ್ಮಕ್ಳಿಗೆ ಏನಾದ್ರು ಎಷ್ಟು ಒಂದು ತ್ರಾಸ ಕೊಡ್ತಾರಪ್ಪ ಅಂತಂದ್ರೆ ಅವ್ರ ಗಂಡ ಅದಾರ ಇಲ್ಲ ಅನ್ನೋದು ಯಾವ್ದು ಏನಾದ್ರು ವಿಚಾರ ಮಾಡದೆ ಹೋಗಿ ಅವ್ರ ಮನೆ ಮುಂದೆ ಹೋಗ್ತಿರೋದು ಏನಪ್ಪಾ ಅಂತಂದ್ರೆ ಗಲಾಟೆ ಮಾಡ್ತೀರಿ ನೀವು. ಇದನ್ನೇನಾದ ಜಿಲ್ಲಾಡಳಿತ ಏನಪ್ಪಾ ಅಂತಂದ್ರ ಸೂಕ್ತವಾಗಿ ಏನಾದ್ರು ಅವ್ರನ್ನ ಕ್ರಮ ತಗೊಂಡು ಇಂಥ ಒಂದು ಕೆಲಸಗಳು ಆಗಲಾರದಂತೆ ತಡಿಬೇಕಾಗಿ ವಿನಂತಿ ಮಾಡ್ಕೊತೀವಿ. ಮತ್ತೆ ಜೊತೆಗೆ ಇಂದಿನ ದಿನ ನಾವು ಏನ್ ಆಟೋ ಚಾಲಕರು ಬಂದಿದ್ದಾರೆ ಇವರೆಲ್ಲರಿಗೆ ಏನು ನಾವು ಇಷ್ಟು ಎಲ್ಲ ಜನ ಹೇಳಿದ್ವಿ, ಎಲ್ಲ ನಾವು ಬಡವ ಕುಟುಂಬದವ್ರು ಇದ್ವಿ. ನಾವು ಇಲ್ಲಿ ಯಾರು ಶ್ರೀಮಂತ ಕುಟುಂಬದವ್ರು ಇಲ್ಲ. ನಾವೇನದ ನಮ್ಮ ಆಟೋ ಚಾಲಕರು ಏನಾದ್ರು ಮುಂಜಾನೆ ಸಂಜೆ ತನ ಏನದ 200 ರೂಪಾಯಿ ಗಳಿಸ್ಬೇಕಂತಂದ್ರೆ ಅವ್ರಿಗೆ ಏನಾದ್ರು ಕುರಿ ಬಾಳ ಬಿದ್ದು ಹೋಗ್ತಾವ. ಅವಾಗ ಏನದ ಪೊಲೀಸರು ಏನಪ್ಪಾ ಅಂತಂದ್ರೆ ಅಲ್ಲಿ ನಿಂದ್ರಿಸ್ಬೇಡ ಇಲ್ಲಿ ನಿಂದ್ರಿಸ್ಬೇಡ ಅಂತ ಕೇಳಿಂದ ಅವ್ರ ಬಟ್ಟಿ ಮೇಲೆ ಏನದ ಬರೀ ಕೊಟ್ಟಿಗೆರಿಂದ ಏನಪ್ಪಾ ಅಂತಂದ್ರೆ ಏನ್ ಮಾಡ್ತಾರೆ, ತ್ರಾಸ ಕೊಡ್ತಾರೆ ವಿನಾಕಾರಣ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೂ ಕೂಡ ನಾನು ಏನ್ ಮನವಿ ಮಾಡ್ಕೋತೀನಪ್ಪ ಅಂತಂದ್ರೆ ಕಾನೂನನ್ನು ಕೂಡ ನೀವೇನಾದ್ರೂ ಗೌರವಿಸಬೇಕಾಗ್ತದ. ಪೊಲೀಸ್ನವರು ಕೂಡ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಅವರು ಕೂಡ ಕೆಲಸ ಮಾಡ್ತಿರ್ತಾರೆ. ಅದಕ್ಕಾಗಿ ಏನದ ನೀವು ಅಡ್ಡದಿಟ್ಟನ್ನು ನಿಂದ್ರಿಸಬಾರದು. ಎಲ್ಲೇ ಆಟೋ ಚಾಲಕರು ಏನಪ್ಪಾ ಅಂತಂದ್ರೆ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕಂತ ಹೇಳ್ತೀನಿ. ಮತ್ತು ಇವತ್ತೇನು ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಈ ಒಂದೇನ ಪ್ರತಿಭಟನೆ ಸಲುವಾಗಿ ಬಂದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಏನದ ಸೂಕ್ತ ಏನಪ್ಪಾ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೊಂಡು ನಮ್ಮ ಜನರಿಗೆ ನಮಗೂ ಕೂಡ ಏನದ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಿ ನಮ್ಗೆ ನ್ಯಾಯವನ್ನು ಕೊಡಬೇಕಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿಸುತ್ತಾ ನನಗೇನು ಒಂದೆರಡು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರ
ಸರ್ಕಾರತ್ಯ ಸರ್ಕಾರ ಸರ್ಕಾರತ್ಯ ಸರ್ಕಾರ ಕಾನೂನತ್ಯ ಕಾನೂನು ಕಾನೂನತ್ಯ ಕಾನೂನು ಕಾನೂನತ್ಯ ಕಾನೂನು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಸರ್ಕಾರತ್ಯ ಸರ್ಕಾರ ಸರ್ಕಾರತ್ಯ ಸರ್ಕಾರ पिन काट दो ವಸೂಲಿಗೆ ಬಂದು ಗೂಂಡಾವರ್ತನೆ ತೋರುತ್ತಿರುವ ಬಗ್ಗೆ ಕ್ರಮ ಕೈಗೊಳ್ಳಲು ವಿನಂತಿ. लाल शर्ट है सर्व बाजू बोलो पीछे दो तुम्हें पीछे हो जी थोड़ा एक मिनट इनका फोन है तुम्हें और तक जाने आता हूँ सर ಪ್ರತಿಯೊಂದು ರೋಡ್ ಕಡೆ ಒಮ್ಮೆ ಮಾಡಿರ್ತಾರೆ ಈ ಆಟೋ ರಿಕ್ಷಾದವರು ಎಲ್ಲರೂ ಅದಕ್ಕೆ ಆಟೋ ರಿಕ್ಷಾದವ್ರು ಏನು ಮಾಡಿರ್ತಾರೆ ಅಲ್ಲ ಮಂದಿ ಬರಬೇಕಾದ್ರೆ ಶಿವಾಜಿ ಸರ್ಕಲ್ ಸಿಕ್ಕಾಕಿ ಮೀನಾಕ್ಷಿ ಬರಬೇಕು ಎಲ್ಲ ಪ್ರತಿ ಸಿಟಿ ಆಟೋ ರಿಕ್ಷಾದವರಿಗೆ ಬೇರೆಯವ್ರಿಗೆ ಕಾನೂನು ಬೇರೆ ಆದರೆ ಆಟೋ ರಿಕ್ಷಾದವ್ರಿಗೆ ಕಾನೂನು ಬೇರೆ ಎಲ್ಲರೇ ದಾರಿಯಾಗ ನಿಂತು ಅಂದ್ರೆ 500 ರೂಪಾಯಿ ಫೈನ್ ಮಾಡ್ತಾರೆ ಮತ್ತು ಇವರು ರೊಕ್ಕ ತುಂಬಿಲ್ಲ ಅಂದ್ರೆ ಅಡ್ಡ ತಿಡ್ಡ ಪೊಲೀಸರು ಬೈಯೋದು ಅದು ಉದ್ದೇಶಪೂರ್ವವಾಗಿ ಇವನೇ ಮಾಡ್ಯಾನ ಒಳಗೆ ಹಾಕ್ರಿ ಲೈಸೆನ್ಸ್ ಕೇಳಕ್ಕೆ ಫೈನ್ ಹಾಕ್ಬಿಡ್ತಾರೆ ಸರ್. ಲೈಸೆನ್ಸ್ ನೋಡುದಿಲ್ಲ ಸರ್, ಗಾಡಿ ನಂಬರ್ ಮೇಲೆ ಫೈನ್ ಹಾಕ್ಬಿಡ್ತಾರೆ. ಮತ್ತೆ ಟಿಪ್ಪು ಸುಲ್ತಾನ್ ಸರ್ಕಲ್ ದಿಂದ ಗಾಂಧಿ ಚೌಕ್ ತನಕ ಬರ್ತಿದಲ್ರಿ, ಫುಲ್ ಒಂದೊಂದು ತಾಸು ನಿಂದ್ರಲಾಗ್ತಿರಿ ಅಲ್ಲಿ 5-6 ಸಿಗ್ನಲ್ ನಿಂದಾಗ್ತದೆ. ಗಾಂಧಿ ಚೌಕಲ್ಲಿ ನೀವುಗಳು ಪಾರ್ಕಿಂಗ್ ಮಾಡಿದ್ದೀರಾ? ನಾನೇ ಬಹಳ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲಿ ಗಾಂಧಿ ಚೌಕ ಅಲ್ಲಿ ಎಲ್ಲ ರೂಟ್ ಅದಾವ ಸರ್. KC ಮಾರ್ಕೆಟ್ 1000 ಒಬ್ಬ ಕಿಡ್ನಿ ಪೇಷಂಟ್ ಸತ್ತ ಒನ್ ವೇ ಕ್ಯಾನ್ಸಲ್ ಮಾಡ್ಬೇಕು ಸರ್. ಒನ್ ವೇ ಕ್ಯಾನ್ಸಲ್ ಮಾಡ್ಬೇಕು. ಗಾಂಧಿ ಚೌಕಲಿಂದ ಗಾಂಧಿ ಚೌಕ್ ಬರುವ ಅನುಮತಿ ಕೊಡ್ಬೇಕು. ಸ್ಟೇಷನ್ ಪ್ರತಿಯೊಬ್ಬರು ಆಟೋ ರಿಕ್ಷಾದವರು ನಿಯತ್ತಿನಿಂದ ದುಡ್ಡಾಗ್ತಾರೆ ಸರ್. ಆದ್ರಿಗೆ ಈ ಲೈಸೆನ್ಸ್ ತೊಗೊಳಕ್ಕೆ ಹೋದ್ರೆ ಅವ್ರು ಆಟೋ ಸರ್ ಏನು ಇರ್ತಾರೆ, ನೀವು ಹೋಗಿ ಡ್ರಾಯಿಂಗ್ ಸ್ಕೂಲ್ದಾಗ ನೀವು ಡಾಕ್ಯುಮೆಂಟ್ಸ್ ತಗೋರಿ, ಅವ 7,000 ರೂಪಾಯಿ ಕೊಡ್ತಾರೆ ಸರ್. ಇಲ್ಲ ಸರ್, ಅವ್ರು ಹಂಗೆ ಮಾಡ್ತಾರೆ ಸರ್. ಆಟೋದವ್ರು ಅವರು ನೇರ್ ಆಗಿರ್ತಾರೆ. ಡ್ರಾಯಿಂಗ್ ಸ್ಕೂಲ್ ಸರ್ಟಿಫಿಕೇಟ್ ತೊಗೊಂಬರ್ರಿ, ಇಲ್ಲ ನಾವು ಲೈಸೆನ್ಸ್ ಕೊಡಂಗಿಲ್ಲ. ಮತ್ತೆ ಸರ್ ಯಾರ್ದು 1 ವರ್ಷ ಪಾಸಿಂಗ್ ಟೀಮ್ ತಿಳ್ಕೊರಿ ಅಡ್ಡ ತಿಡ್ಡ ದಂಡ ಹಾಕ್ತಾರೆ ಸರ್. 10,000 12,000 ಈ ಥರ ಇವರು ದುಡಿಬೇಕು ಸರ್. ಈ ಎಲ್ಲರೂ ವೆಲ್ ಎಜುಕೇಟೆಡ್ ಇದೆ ಸರ್, ಯಾರು ಕೇಳ್ತಾರೆ. ಇಲ್ಲಾಂದ್ರೆ ಲೈಸೆನ್ಸ್ ಕೊಡಂಗಿಲ್ಲ. ಅದ್ರಾಗ LMT ಲೈಸೆನ್ಸ್ ಮುಂಚೆ ಇತ್ತು ಸರ್, ಈಗ ಯಾಕೆ ತೆಗ್ದಾರೆ ಸರ್? ಪ್ಲೀಸ್ ಸರ್, ನಿಮ್ಮ ಕಡೆಯಿಂದ ಸರ್ ಇದು ಟ್ರಾಫಿಕ್ ಏನು ಆಗ್ಲಾಗತ್ತದ್ರಿ ಸರ್. ಎಲ್ಲ ಗಾಡಿ ಬಂದು ಒಂದೇ ಜಾಗ ಬರ್ತದೆ ಗೌರ್ಮೆಂಟ್ ಸ್ಕೂಲ್. ಇದು ಓಪನ್ ಮಾಡಿದ್ದು ಏನಾಗ್ತದ್ರಿ ಸರ್, ಲೈನ್ ಖಾಲಿ ಐತಿ ಸರ್. ನಂಗೆ 3 ಸೀಟ್ ಸಿಕ್ಕಿದ್ರೆ ನಾ ಡೈರೆಕ್ಟ್ ಗಾಡಿಗೆ ಹೋಗ್ಬಿಟ್ಟು ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆನೇ ಟ್ರಾಫಿಕ್ ಆಗಂಗಿಲ್ಲ ಸರ್. ಯಾಕಂದ್ರೆ ನನಗೆ ಹಂಗೆ ಹೋಗ್ಬೇಕಂತ ನಾ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೀನಿ. ಬಸ್ ಸ್ಟ್ಯಾಂಡ್ ಕಡೆ ಬರೋದು ಗಾಡಿ थोड़ा अंदर पीछे सर को तुम्हें ಸೊ ತಾವುಗಳೆಲ್ಲ ಆಟೋ ಡ್ರೈವರ್ಗಳು ತಾವುಗಳು ಇಲ್ಲಿ ಬಂದಿದ್ದೀರಾ. ಅಖಿಲ ಭಾರತೀಯ ಜಮ್
ಅಸೋಸಿಯೇಷನ್ ಅವರು ಮತ್ತು ಭೀಮ್ ಆರ್ಮಿ ಅವರು ಕೂಡ ಆಟೋ ಡ್ರೈವರ್ ಪರವಾಗಿ ಬಂದಿದ್ದೀರಾ. ಸೊ ತಾವುಗಳಿಗೆ ವಿವಿಧ ಬೇಡಿಕೆಗಳನ್ನು ಹೇಳಿದ್ದೀರಾ, ತಮ್ಮ ಸಮಸ್ಯೆಗಳನ್ನು ಹೇಳಿದ್ದೀರಾ. ಸೊ ತಮ್ಮ ಸಮಸ್ಯೆಗಳೊಂದಿಗೆ ನಾವು ವಿವಿಧ ಇಲಾಖೆಯೊಂದಿಗೆ ನಾವು ಮಾತಾಡಿ ಇದಕ್ಕೆ ಸೊಲ್ಯೂಷನ್ ಕೊಡುವುದು ಅವಶ್ಯಕತೆ ಇದೆ. ಸೊ ಪೊಲೀಸ್ ಇಲಾಖೆ, RTO ಇಲಾಖೆ, ಮಹಾನಗರ ಪಾಲಿಕೆ, ಊಡಾ ಇವರೆಲ್ಲರನ್ನು ಕರೆದು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದನ್ನು ನಿಮ್ಮ ಪ್ರತಿನಿಧಿನೂ ಕೂಡ ಒಂದು 2-3 ಮಂದಿ ಕರೀತೀವಿ ನಿಮ್ಮ ಸಮಸ್ಯೆಗಳು ಹೇಳಿಕೊಳ್ಳಕ್ಕೆ. ಸೊ ಆದ್ದರಿಂದ ತಾವುಗಳು ಕೊಟ್ಟ ಮನವಿಯನ್ನು ನಾನು ಸ್ವೀಕಾರ ಮಾಡ್ತೀನಿ. ಏನು ತಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀರೋ ಆ ಮನವಿಯನ್ನು ಕೂಡ ಮುಖ್ಯಮಂತ್ರಿ ಆಫೀಸ್ಗೆ ನಾವು ಕಳಿಸ್ಕೊಡ್ತೀವಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।